ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅರೆಸ್ಟ್ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜೊತೆಗೆ ಇವರನ್ನ ಪೊಲೀಸರು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಬೆಂಗಳೂರು ವಿವಿಯಲ್ಲಿ ಕುಲ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಮೈಲಾರಪ್ಪ. ಸದ್ಯ ಬಸವೇಶ್ವರ ನಗರ ಪೊಲೀಸರಿಂದ ಮೈಲಾರಪ್ಪ ಅರೆಸ್ಟ್ ಆಗಿದ್ದು ಲೈಂಗಿಕ ಸಂಪರ್ಕಕ್ಕೆ ಮಹಿಳೆಗೆ ಒತ್ತಾಯಿಸಿದ್ದಂತ ಆರೋಪ ಕೇಳಿಬಂದಿದೆ. ಮನೆ ಬಳಿ ಹೋಗೋದು, ಬಾಗಿಲು ತೆರಿ ಅಂತ ಹೇಳಿ ಕಿರುಕುಳ ಕೊಡೋದು, ಇದರ ಜೊತೆಗೆ ಕರೆ ಮಾಡಿ ಸಹಕರಿಸು ಅಂತ ಹೇಳಿ ಒತ್ತಾಯ ಮಾಡೋದು, ಈ ರೀತಿಯಾದಂಥ ಆರೋಪಗಳು ಕೇಳಿಬಂದಂತ ಹಿನ್ನೆಲೆ ಬಸವೇಶ್ವರ ನಗರ ಠಾಣೆಗೆ ಆ ಮಹಿಳೆ ದೂರನ್ನೂ ಕೂಡ ದಾಖಲಿಸಿದ ಹಿನ್ನೆಲೆ ಕೇಸ್ ದಾಖಲಿಸಿ ಪ್ರೊಫೆಸರ್ ಮೈಲಾರಪ್ಪ ಅವರನ್ನ ಪೊಲೀಸರು ಸದ್ಯ ಬಂಧಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಅಕ್ರಮ ಎಸಗಿದ ಆರೋಪದಲ್ಲಿ ಇವರನ್ನ ಸೇವೆಯಲ್ಲಿದ್ದಾಗಲೇ ಸಸ್ಪೆಂಡ್ ಮಾಡಲಾಗಿತ್ತು. ಇದೀಗ ಮತ್ತೊಂದು ಪ್ರಕರಣ, ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಬೆನ್ನಲ್ಲೇ ಬೆದರಿಕೆ ಕೂಡ ಹಾಕಿದಂತಹ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಯಿತು. ಸದ್ಯ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ್ಯಂಡ್ ಆ ಮಹಿಳೆ ಕೊಟ್ಟಿರುವಂತಹ ದೂರು ಜೊತೆಗೆ ಇವರಿಬ್ಬರಿಗೂ ಪರಿಚಯ ಇತ್ತು ಅನ್ನೋದಕ್ಕೆ ಕೂಡ ಒಂದಷ್ಟು ಅಂಶಗಳು ಇಲ್ಲಿ ಬೆಳಕಿಗೆ ಬರ್ತಾ ಇರೋದು. 2022ನೇ ಸಾಲಿನ ನವೆಂಬರ್ ತಿಂಗಳಲ್ಲಿ ಆವತ್ತಿನ ಬೆಂಗಳೂರು ವಿವಿ ನಿರ್ದೇಶಕರಾಗಿ ಇವರೇನು ಕಾರ್ಯನಿರ್ವಹಿಸ್ತಾ ಇದ್ರು ಬಿಸಿ ಮೈಲಾರಪ್ಪ, ಆವಾಗ ಕರ್ನಾಟಕ ರಾಜ್ಯ ಹರಿಜನ ಸೇವಕ ಸಂಘದಲ್ಲಿ ಈ ಮಹಿಳೆ ಕೂಡ ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ. ಸೊ ಇವರಿಬ್ಬರಿಗೂ ಅಲ್ಲಿಂದಾನು ಕಾಂಟ್ಯಾಕ್ಟು, ಜೊತೆಗೆ ಆ ಮಹಿಳೆಗೆ ಒಂದಷ್ಟೇನೋ ಪರ್ಸನಲ್ ಇಶ್ಯೂಸ್ ಆದಂಥ ಸಂದರ್ಭದಲ್ಲಿ ಇವ್ರು ಭಾಳ ಓಡಾಡಿದ್ರು, ಪೊಲೀಸ್ ಸ್ಟೇಷನು ಕೇಸು ಅಂತೆಲ್ಲ ಹೇಳಿ ಒಂದಷ್ಟು ಡೀಟೇಲ್ಸ್ ಇದೆ. ಸೊ ಇವರಿಬ್ಬರಿಗೂ ಪರಿಚಯ ಇತ್ತು. ಇದೀಗ ಆ ಸಂತ್ರಸ್ತೆ, ಆ ಮಹಿಳೆ ಯಾರಿದ್ರು ಆಕೆಯೇ ಇದೀಗ ಸಂತ್ರಸ್ತೆಯಾಗಿದ್ದಾರೆ. ಬಿಸಿ ಮೈಲಾರಪ್ಪ ಅವ್ರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಸರ್ವಿಸಲ್ಲಿದ್ದಾಗ ಒಂದ್ಸರ್ತಿ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಪೆಂಡ್ ಆಗಿದ್ರು. ಇದೀಗ ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಪರಿಚಯಸ್ಥ ಮಹಿಳೆಯಿಂದಾನೇ ಇವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಒಂದೇ ಸರ್ತಿ ಏಕಾಏಕಿ ಅರೆಸ್ಟ್ ಮಾಡಿದ್ರ ಅಥವಾ ವಿಚಾರಣೆ ಕರೆದು ಬಂದಿಲ್ಲ ಅಂತ ಅರೆಸ್ಟ್ ಮಾಡಿರೋದಾ? ಹೆಂಗೆ ಕೇಸ್ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅವರ ಬಳಿ ಕೆಲಸನ ಮಾಡ್ತಿರ್ತಾರೆ, ಹಾಗಾಗಿ ಅವ್ರಿಗೆ ಪರಿಚಯ ಆಗಿರುತ್ತೆ. ಆಗ ಅವರು ಈ ಒಂದು ಮಹಿಳೆ ಏನೀಗ ದೂರು ಕೊಟ್ಟಿದ್ದಾರೆ, ಅವರ ಗಂಡ ಒಬ್ರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈ ಮೈಲಾರಪ್ಪನ ಜೊತೆ ಸಂಬಂಧ ಇದೆ ತನ್ನ ಹೆಂಡತಿಗೆ ಅಂತ ಹೇಳಿ ಆರೋಪಿಸಿ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು CCTVಗಳಾಗಿರ್ಬೋದು, ಆ ವಿಡಿಯೋ ಆಡಿಯೋಗಳ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಆಗ ಅವರ ಪತಿ ಮರಣ ನಂತರ ಇವರ ಆಸ್ತಿ ಏನಿರುತ್ತೆ ಈಕೆಗೆ ಬರ್ಬೇಕಂತ ಹೇಳಿರುತ್ತೆ. ಆಗ ಅವ್ರ ಮನೆಯವರು ಕೂಡ ಕೊಡೋದಕ್ಕೆ ಮುಂದಾಗಿರಲ್ಲ. ಆಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇದೇ ಮೈಲಾರಪ್ಪ ಅವರು ಮಹಿಳೆಯ ಗೆ ಸಪೋರ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ವಕೀಲ ರಘುವನ್ ಅವರ ಮುಖಾಂತರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಟ್ಟಿರ್ತಾರೆ. ಈಗ ಇರ್ಬೇಕಾದ್ರೆ ಈ ಒಂದು ಮಹಿಳೆಗೆ ಈಗ ಸದ್ಯ ಅವರು ಒಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ಅವರು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಬಸವೇಶ್ವರ ನಗರ ಪೊಲೀಸರು ಕೂಡ ಒಂದು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಿದ್ರು. ಈಗ ಅವರನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ತನಗೆ ಆ ಪರಿಚಯ ಆದ ನಂತರ ಏನು ತನ್ನ ವಿರುದ್ಧವೇ ಏನು ಮೈಲಾರಪ್ಪ ಹಾಗೂ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅವರ ಗಂಡ ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ಆರೋಪಗಳನ್ನು ಮಾಡಿದ್ರು. ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ತಮ್ಮ ಮಗ ಸುಸೈಡ್ ಅನ್ನ ಮಾಡ್ಕೊಂಡ ಅಂತ ಹೇಳಿ ಸಾಕಷ್ಟು ಇವರು ಆಸ್ತಿವಂತರಾಗಿದ್ರು, ಅಂದ್ರೆ ಲಾರಿ ಮಾಲೀಕರಾಗಿದ್ರು. ಇವರ ಎಲ್ಲಾ ಆಟೋಟೋಪಗಳನ್ನ ನೋಡಿದ್ರು, ಇದರಿಂದ ಬೇಸತ್ತಿ ಆತ್ಮಹತ್ಯೆನ ಮಾಡ್ಕೊಂಡಿದ್ರು ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ರು. ಅಂದ್ರೆ ಈಗ ಈ ಮಹಿಳೆ ಅವರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯವನ್ನು ಹೆಚ್ಚಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಸತ್ಯಾಸತ್ಯತೆಗಳು ಏನು ಮತ್ತೆ ಅವರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.